ತಡರಾತ್ರಿ ಸಿಸಿಬಿ ಪೊಲೀಸರು ರೇವ್ ಪಾರ್ಟಿ ಮೇಲೆ ದಾಳಿ ನಡೆಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು. ತಡರಾತ್ರಿ ಸಿಸಿಬಿ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿರೋದು. ಪಾರ್ಟಿ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿ MDMA ಮತ್ತು ಕೊಕೇನ್ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಾದಕ ವಸ್ತುಗಳು ಪತ್ತೆಯಾಗಿದೆ. ಇನ್ನು ಈ ಪಾರ್ಟಿಯಲ್ಲಿ ಆಂಧ್ರ ಮತ್ತೆ ಬೆಂಗಳೂರಿನ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಸಿಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ಈ ದಾಳಿ ನಡೆಸಿದ್ದಾರೆ. GR ಫಾರ್ಮ್ ಹೌಸ್ ಅಂತ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ. ಇದರ ಒಳಗೆ ಬರ್ತ್ಡೇ ಹೆಸರಿನಲ್ಲಿ ಪಾರ್ಟಿ ಆಯೋಜಿಸಿರ್ತಾರೆ, ಆದರೆ ಅದು ರೇವ್ ಪಾರ್ಟಿ ಆಗಿರುತ್ತೆ. ಇಲ್ಲಿ ತೆಲುಗು ಸಿನಿರಂಗದ ಕಿರುತೆರೆ ಹಾಗೂ ಸಿನಿಮಾ ನಟಿಯರು ಕೂಡ ಭಾಗಿಯಾಗಿರೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಖ್ಯಾತ ಡಿಜೆಗಳು ಮತ್ತೆ ಉದ್ಯಮಿಗಳು, ಟೆಕ್ಕಿಗಳು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಈ ರೀತಿ ಭಾಗಿಯಾಗಿದ್ದ 50ಕ್ಕೂ ಹೆಚ್ಚು ಜನರನ್ನ ಸದ್ಯ ಸಿಸಿಬಿ ಅಧಿಕಾರಿಗಳು ಈ ದಾಳಿ ನಡೆಸಿದ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಆಂಧ್ರದ ಶಾಸಕ ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಪಾಸ್ ಕೂಡ ಇಲ್ಲಿ ಪತ್ತೆಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಒಂದ್ ಕಡೆ ನೀವು ಆ ಪಾರ್ಟಿ ಒಂದಷ್ಟು ದೃಶ್ಯಗಳು ಗಮನಿಸ್ತಾ ಇದ್ರೆ ಇದನ್ನ ನೋಡಿದ್ರೆ ಇದು ಯಾವುದೋ ಬರ್ತ್ಡೇ ಪಾರ್ಟಿ ಅಥವಾ DJ ಪಾರ್ಟಿ ಅಂತ ನಿಜವಾಗ್ಲೂ ಅನ್ಸಲ್ಲ. ಕಾರಣ ಬಲಭಾಗದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀವಿ. ಅಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಕಾರುಗಳು ಬಂದಿತ್ತು. ಅದರಲ್ಲಿ ಈ ರೀತಿ ರಾಜಕಾರಣಿಗಳು, ಉದ್ಯಮಿಗಳ ಮಕ್ಕಳು, ಮಾಡೆಲ್ಗಳು, DJಗಳೆಲ್ಲ ಬಂದಿದ್ದಂತಹ ಕಾರು, ಅದರಲ್ಲೂ ಕೂಡ ಮಾದಕ ವಸ್ತುಗಳು ಪತ್ತೆಯಾಗಿರೋದನ್ನ ದೃಶ್ಯದಲ್ಲಿ ಗಮನಿಸಿ. ಇದೀಗ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇದಕ್ಕೆ ಮುಂಚೆ ನೀವು ಅಲ್ಲಿಂದ ರಿಪೋರ್ಟ್ ಮಾಡಬೇಕಾದ್ರೆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಸದ್ಯ ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೊಡ್ತಾ ಇದ್ದೀವಿ. ಮುಂದುವರೆದ ಹಾಗೆ ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಸದ್ಯ ಎಲೆಕ್ಟ್ರಾನಿಕ್ ಸಿಟಿಯಿಂದ ಚಂದಾಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಸಿಂಗೇನ ಅಗ್ರಹಾರದಲ್ಲಿ ಬರುವಂತಹ GR ಫಾರ್ಮ್ ಅಂದ್ರೆ ಗೋಪಾಲ್ ರೆಡ್ಡಿ ಎನ್ನುವರ ಒಡೆತನದ GR ಫಾರ್ಮ್ ನಲ್ಲಿ ಸಿಸಿಬಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ನಿನ್ನೆ ಸಂಜೆ 5 ಗಂಟೆಗೆ ಪಾರ್ಟಿ ಶುರುವಾಗಿ ತಡರಾತ್ರಿ 3 ಗಂಟೆವರೆಗೂ ನಡೀತು. ಬೆಳಗಿನ ಜಾವ 2:30 ಸುಮಾರಿಗೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ, ACP ಪರಮೇಶ್ವರ್ ಹಾಗೂ ಮಂಜುನಾಥ್ ಜೊತೆಗೆ ಹೆಬ್ಗೋಡಿಯ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ದಾಳಿ ಆಗಿರುವಂತದ್ದು. ಸದ್ಯ ಘಟನಾ ಸ್ಥಳದಲ್ಲಿ ತಪಾಸಣೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಹೆಬ್ಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂತಹ GR ಫಾರ್ಮ್ ಹೌಸ್ ಇದು. ಪ್ರಮುಖವಾಗಿ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ದಾಳಿಯ ನಂತರದಲ್ಲಿ ಕೆಲವೊಂದಷ್ಟು ಜನ ಇಲ್ಲಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ, ಮತ್ತೊಂದಷ್ಟು ಜನ ಪೊಲೀಸರಿಗೆ ಸೆರೆ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತಹ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡುವಂತದ್ದು. ವಿಜಯ್, ಇಲ್ಲಿ ಗಮನಿಸೋದಾದ್ರೆ 4 ಜನ ಇನ್ಸ್ಪೆಕ್ಟರ್ಗಳು, 3 ACPಗಳು ಜೊತೆಗೆ ಓರ್ವ DCP ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ನಮಗೊಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಸುಮಾರು 8ಕ್ಕೂ ಹೆಚ್ಚು ಹಿರಿಯ ಅಧಿಕಾರಿಗಳು ಘಟನಾ ಸ್ಥಳದಲ್ಲೇ ಬೀಡು ಬಿಟ್ಟು ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಯಾಕೆ ಇದೊಂದಿಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಇಲ್ಲಿ ಪತ್ತೆ ಆಗಿರುವಂತದ್ದು ಹೈ ಎಂಡ್ ಡ್ರಗ್ಸ್ ಆಗಿರುವಂತಹ ಕೊಕೇನ್ ಹಾಗೂ MDMA ಕ್ರಿಸ್ಟಲ್ಗಳು. ಅಂದ್ರೆ 1 ಗ್ರಾಮ್ ಕೊಕೇನ್ಗೆ ಸುಮಾರು 8,500ರಿಂದ 9,000 ಇವತ್ತೇನು ಮಾರ್ಕೆಟ್ ನಲ್ಲಿ ರೇಟ್ ಇರುವಂತದ್ದು. ಹೀಗಾಗಿ ಹೈ ಎಂಡ್ ಪಾರ್ಟಿಯನ್ನು ನಡೀತಾ ಇತ್ತು. ಪ್ರಮುಖವಾಗಿ ಇಲ್ಲಿ ಕರ್ನಾಟಕದಲ್ಲಿ ಸೆಟಲ್ ಆಗಿರುವಂತಹ ಆಂಧ್ರ ಮೂಲದ ಉದ್ಯಮಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಜೊತೆಗೆ ಕಿರುತೆರೆ ಸಿನಿಮಾ ರಂಗದ ಮಾಡೆಲ್ಗಳು ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಜನ ಯುವತಿಯರು ಭಾಗಿಯಾಗಿದ್ರೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಸದ್ಯ ಸಿಸಿಬಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.